ಈಗ ಅನಿಲ್ ಅವರೇ ಇದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಕತೆ, ಏನ್ ಸರ್ ಇದು? ಹಂಸವ್ರು ಹಿಂಗ ಆರೋಪ ಮಾಡ್ತಿದಾರಲ್ಲ ಸರ್. ಕತೆ ಇದು ಏನಿಲ್ಲ ಸರ್. ಇವರು ಈ ಹಂಸ ಇದಾರಲ್ಲ ಸರ್, ಭಾರಿ ತಲಾರಟೆ ಸರ್ ಈ ಅಮ್ಮ. ಅದು ಏನಾಗಿದೆ, ಈಗ ಜನವರಿದು ಪೇಮೆಂಟ್ ಮಾಡ್ಬೇಕು ಸರ್ ನಾವು. ಓಕೆನಾ? ಈಗ ನಮ್ಮ ಸೀರಿಯಲ್ ಇಂದ ಏನಾಯ್ತು, ಈಗ ನಾವು ಸೀರಿಯಲ್ ಅಲ್ಲಿ ಏನ್ ಮಾಡ್ತಾರೆ, ಕೆಲವು ಸಲ ಒಂದ್ ಪ್ರೊಡಕ್ಷನ್ ಹೌಸ್ ಇಂದ ಇನ್ನೊಂದು ಪ್ರೊಡಕ್ಷನ್ ಹೌಸ್ಗೆ ಕೆಲವು ಸಲ ಚೇಂಜ್ ಮಾಡ್ತಾರೆ. ಹಾಗಾಗಿ ನಮ್ದು ಒಂದು 189 ಎಪಿಸೋಡ್ ಏನೋ ನಮ್ದು ಚೇಂಜ್ ಮಾಡಿದ್ರು ಪ್ರೊಡಕ್ಷನ್ ಹೌಸ್. ಸರಿ. ಪ್ರೊಡಕ್ಷನ್ ಹೌಸ್ ಚೇಂಜ್ ಮಾಡಿದಾಗ ಏನಾಗೋಯ್ತು, ನಮ್ಗೆ 1 ಕೋಟಿ ಲಾಸ್ ಆಗಿದೆ ಸರ್ ಸೀರಿಯಲ್ ಅಲ್ಲಿ. 1 ಕೋಟಿ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ನಾವೇನು ಯಾರಿಗೂ ಪೇಮೆಂಟ್ ಮಾಡಲ್ಲ ಅಂತ ಹೇಳ್ತಿಲ್ಲ. ಪ್ರತಿ ತಿಂಗಳು 25ನೇ ತಾರೀಕು ನಮ್ ಪೇಮೆಂಟ್ ಕಮಿಟ್ಮೆಂಟ್ ಇರೋದು. 25ನೇ ತಾರೀಕು ಲೆಕ್ಕದಲ್ಲಿ ಎಲ್ಲ ಕೊಟ್ಕೊಂಡ್ ಬಂದಿದೀವಿ. ಈಗ ಮೊನ್ನೆ 25ನೇ ತಾರೀಕು ಕೂಡ ಈಗ ತೀರಾ 1 ಕೋಟಿ ಲಾಸ್ ಆದಾಗ ಸಡನ್ ಆಗಿ ಅಷ್ಟು ದುಡ್ಡು ನಮಗೂ ಕಷ್ಟ ಆಗುತ್ತೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಒಂದ್ ಸ್ವಲ್ಪ ದುಡ್ಡು ಅಂತ ಒಂದು ಕೊಡೋ ತರ ಪ್ಲಾನ್ ಮಾಡ್ಕೋತೀರಿ. ಅದು ಹಾಗೆ ಎಲ್ರು ಮಾಡ್ಕೊಳ್ಳೋದು ಕೂಡ ಇಷ್ಟು ಲಾಸ್ ಆದಾಗ. ಅಲ್ಲ ಸರ್, ಅನಿಲ್ ಸರ್, ಸಾರಿ ಫಾರ್ ಇಂಟರಪ್ಷನ್ ಸರ್. ಈಗ ಹಂಸರ್ ಏನ್ ಹೇಳ್ತಾವ್ರೆ ಅಂದ್ರೆ, ನೀವು ಎಸ್ಕೇಪ್ ಆಗ್ಬಿಟ್ಟಿದ್ದೀರಿ, ತಲೆ ಮರೆಸ್ಕೊಬಿಟ್ಟಿದ್ದೀರಿ ನೀವು ಅಂತಾರಲ್ಲ ಅವರು. ಸರ್, ತಲೆ ಮರ್ಸ್ಕೊಳ್ಳೋದಾಗಿದ್ರೆ ಸರ್, ನಮ್ದು ಇನ್ನೊಂದು ಸೀರಿಯಲ್ ನಡೀತಾ ಇದೆ ಸರ್, ನಿನ್ನ ಜೊತೆ ನನ್ನ ಕತೆ ಅಂತ ಒಂದು ಸೀರಿಯಲ್ ನಡೀತಾ ಇದೆ. ಅದು ನಮ್ದೇ ಸೀರಿಯಲ್ ಸರ್. ಅದು ಬಿಟ್ಟು ಹೋಗಕ್ಕಾಗತ್ತೆ ಸರ್? ಒಂದು ಮತ್ತೆ ಇವತ್ತಿಂದ ನಮ್ದು ಒಂದು ಹೊಸ ಹೋಟ್ಲು ಶುರು ಮಾಡಿದೆ ಸರ್, ಸಣ್ಣ ಹೋಟ್ಲು. ಅಂದ್ರೆ ಇದನ್ನೇ ನಂಬ್ಕೊಳಕ್ಕಾಗಲ್ಲ, ಕೋಟಿ ನಷ್ಟ ಆಗಿದೆ, ಜೀವನ ಮಾಡಕ್ಕಾದ್ರೂ ಏನಾದ್ರು ಬೇಕಲ್ಲ ಅಂತ ಹೇಳ್ಬಿಟ್ಟು ಪೆಟ್ಟಿ ಅಂಗಡಿಗಿಂತ ಒಂದು ಚೂರು ದೊಡ್ಡ ಹೋಟ್ಲು ಸರ್ ಅಷ್ಟೇ. ಅದು ಬಿಟ್ರೆ ರೆಸ್ಟೋರೆಂಟು ಅಲ್ಲ. ಅದನ್ನ ಜೀವನ ಮಾಡಕ್ಕೆ ಮೇನ್ ರೋಡ್ ಅಲ್ಲಿ, ನಾಗರಬಾವಿ ಮೇನ್ ರೋಡ್ ಅಲ್ಲಿ ಹೋಟ್ಲ್ ಇಟ್ಟಿದ್ದೀರಿ. ಹಂಗೆ ತಲೆ ತಪ್ಪಿಸ್ಕೊಂಡು ಓಡಾಡೋಣ ಆಗಿದ್ರೆ ಯಾಕೆ ಸರ್ ಅಲ್ಲಿ ಅಂಗಡಿ ಮಾಡ್ತಿದ್ರಿ? ಅಲ್ಲ ಸರ್, ಸಾರಿ, ಈ ಪದ ನಾನು ನಿಮಗೆ ಅಂದ್ರೆ ಹಂಸವ್ರು ಹೇಳಿರುವಂತ ಪದವನ್ನ ನಾನು ನಿಮ್ಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಫ್ರಾಡ್ ಅನ್ನುವ ವರ್ಡ್ ಅನ್ನು ಯೂಸ್ ಮಾಡ್ತಾರಲ್ಲ ಸರ್, ಎಷ್ಟು ದೊಡ್ಡದು ಅದು ಪದ, ತುಂಬಾ ತಮಗೆ ಡ್ಯಾಮೇಜ್ ಆಗುವಂತದ್ದು. ಇವತ್ತೊಂದು ನಮ್ಮ ನಿರ್ಮಾಪಕರುಗಳಿಗೆ ಸಮಸ್ಯೆ ಆಗಿರೋದೇ ಇದು ಸರ್ ಆಗಿರೋದು. ಏನಂದ್ರೆ ನಾವು ಎಲ್ಲಾ ಮಾಡ್ತೀರಿ ಸರ್, ಅಂದ್ರೆ ಇಷ್ಟು ತಿಂಗಳು ಕೆಲಸ ಮಾಡಿದ್ದಾರೆ ಸರ್ ಅವ್ರು ನಮ್ ಜೊತೆ, ಇಷ್ಟು ತಿಂಗಳು ಕರೆಕ್ಟ್ ಆಗಿ ಪೇಮೆಂಟ್ ಕೊಟ್ಟಿದ್ದೀವಿ. ಪ್ರಾಬ್ಲಮ್ ಆಗಿದೆ, ಕಲಾವಿದರು, ನಮ್ ಕನ್ನಡದ ಕಲಾವಿದರು, ನಿರ್ಮಾಪಕರುಗಳಿಗೆ ಸಪೋರ್ಟ್ ಮಾಡ್ಬೇಕು. ನಾವೇನು ಓಡೋಗಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಊರ್ ಬಿಟ್ಟು ಹೋಗಿಲ್ಲ, ದೇಶ ಬಿಟ್ಟು ಹೋಗಿಲ್ಲ, ಏನೂ ಇಲ್ಲ. ಈಗ ನೋಡಿ ಸರ್, ನಾವ್ ಹೆಂಗೋ ಜೀವನ ಮಾಡಿ ತೀರ್ಸೋಣ ಅಂತ ಎಲ್ಲೋ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಬದುಕ್ತಾ ಇದ್ರೆ ಅಲ್ಲೂ ಬಿಡಲ್ಲ, ಅಲ್ಲೂ ಜೀವನ ಮಾಡಕ್ ಬಿಡಲ್ಲ, ಅಲ್ಲೂ ಬಿಸ್ನೆಸ್ ಮಾಡಕ್ ಬಿಡಲ್ಲ. ಇವತ್ತೆಲ್ಲಾರು ಬಂದ್ಬಿಟ್ಟು ಫುಲ್ ಗಲಾಟೆ ಮಾಡಿ ಒಂದು 15-20 ಜನ ಅಮ್ಮ ಸೇರಿಸ್ಬಿಟ್ಟು ಆ ಚೈತ್ರ ಅಂತ ಇನ್ನೊಂದು ಹುಡುಗಿ ಆರ್ಟಿಸ್ಟ್, ಹೊಸ ಹುಡುಗಿ ಇನ್ನು ಇಂಡಸ್ಟ್ರಿಗೆ ಬಂದಿರೋದು, ಆ ಹುಡುಗಿಗೆ ಇವೆಲ್ಲ ಬೇಕಾ? ಹಿಂಗೆಲ್ಲ ಬಂದು ಗಲಾಟೆ ಮಾಡಿ ಸರ್, ಲೀಗಲ್ ಆಗಿ ಇಷ್ಟೊಂದು ಇಶ್ಯೂಸ್ ಇದೆಯಲ್ಲ ಸರ್, ಲೀಗಲ್ ಆಗಿ ಹೋಗ್ಲಿ ಎಲ್ಲ ಮಾಡ್ಲಿ, ಬಂದು ರೌಡಿಸಮ್ ಮಾಡೋದು ಏನ್ ಸರ್ ಇದೆ? ಇವತ್ತು ನೋಡಿ, ಒಂದ್ ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ. ಇವತ್ತು ನೋಡಿ ಸರ್, ಹೊಸದಾಗಿ ಹೋಟ್ಲ್ ಓಪನ್ ಮಾಡಿದ್ರು ಸರ್, ಬಿಸ್ನೆಸ್ ಎಲ್ಲ ಹಾಳು ಮಾಡಿದ್ರು ಸರ್. ಓನರ್ ಏನ್ ಮಾಡ್ತಾರೆ ಸರ್, ಹಿಂಗೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಎಲ್ಲಾರು ಬಂದ್ರೆ ಏನ್ ಮಾಡ್ತಾರೆ ಹೇಳಿ? ಓನರ್ ಬೇಡ, ಖಾಲಿ ಮಾಡ್ಕೊಂಡು ಹೋಗಿ ಅಂತಾರೆ. ನಾವ್ ಹೆಂಗ್ ಸರ್ ಬದುಕೋದು? ಈಗ ಇವ್ರಿಗೆ ಪೇಮೆಂಟ್ ಕೊಡ್ಬೇಕು ಅಂದ್ರೆ ನಾನು ದುಡಿಬೇಕಲ್ವಾ ಸರ್? ದುಡಿಯೋದಕ್ಕೆ ಇವ್ರು ಯಾರು ಬಿಡ್ತಾ ಇಲ್ಲ ಸರ್. ನನ್ನ ಬೇರೆ ಲೊಕೇಶನ್ ಬರ್ತಾರೆ, ಧಮಕಿ ಹಾಕ್ತಾರೆ, ಕೊಲೆ ಬೆದರಿಕೆ ಹಾಕ್ತಾರೆ, ನಿಮ್ಮನ್ನ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತು ಅಂತ ಹೇಳ್ತಾರೆ, ನಂಗೆ ಹೈ ಲೆವೆಲ್ ಕಾಂಟ್ಯಾಕ್ಟ್ಸ್ ಇದೆ ನನಗೆ ಅಂತಾರೆ. ಹೆಂಗೆ ಸರ್? ಹೆಂಗ್ ನಾವು ಬದುಕೋದಾದ್ರು ಹೆಂಗೆ ಸರ್? ಇದು ನಿರ್ಮಾಪಕರ ಜೀವನ ಸರ್ ತೀರಾ ಎಷ್ಟು ಕೆಳಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ ಸರ್, ಇವ್ರು ಕೊಡೋ ಕ್ವಾಟ್ಲೆ ಕಮ್ಮಿನಾ ಸರ್ ಆರ್ಟಿಸ್ಟು? ಈ ಅಮ್ಮ 12 ಗಂಟೆ 1 ಗಂಟೆ ಸೆಟ್ಟಲ್ ರೆಡಿ ಆಗೋದು 3 ಲಕ್ಷ ರೂಪಾಯಿ ಒಂದ್ ದಿನಕ್ಕೆ ಬೀಳುತ್ತೆ ಖರ್ಚು ನಮ್ಗೆ. 7 ಗಂಟೆ 7:30 ನಾನು ಹೋಗ್ತೀನಿ ಅಂತಾಳೆ. ಆಮೇಲೆ ಕಾಸ್ಟ್ಯೂಮ್ ಚೇಂಜ್ ಹೋದ್ರೆ 2 ಅವರ್ ಬರೋದಿಲ್ಲ. ಹೆಂಗಿಲ್ಲ ಸರ್ ಬದುಕೋದು? ಹಿಂಗೆಲ್ಲ ನಮ್ಮನ್ನ ರಕ್ತ ಹಿಂಡದಲ್ದಲೆ ಈ ರೀತಿ ಬಂದು ಜೀವನ ಮಾಡಕ್ಕೂ ಟಾರ್ಚರ್ ಕೊಟ್ರೆ ಯಾವ ನಿರ್ಮಾಪಕ ನಿರ್ದೇಶಕ ಬದುಕ್ತಾನೆ ಸರ್ ಇವತ್ತು? ಕನ್ನಡ ಇಂಡಸ್ಟ್ರಿ ಇವತ್ತು ಏನಾಗಿದೆ ಸರ್? ಶೂಟಿಂಗ್ ಸ್ಟಾಪ್ ಆಗಿದೆಯಾ ಅಥವಾ ಹೇಗೆ? ತಾವು ಬಿಟ್ಬಿಟ್ಟಿದ್ದೀರಾ? ಆ ಜವಾಬ್ದಾರಿ ಬಿಟ್ಟಿದ್ದೀರಾ ಹೇಗೆ? ವಸುದೇವ ಕುಟುಂಬ ಅನ್ನೋದು ಅವ್ರು ಮಾಡ್ತಿದ್ರು, ಅದನ್ನ ಆಯ್ತು, ಅದು ಹೋಯ್ತು, ಅದು ಬೇರೆಯವ್ರು ವಹಿಸಿದ್ರು, ಬೇರೆಯವ್ರು ಮಾಡ್ತಿದಾರೆ. ನಮ್ದು ಇನ್ನೊಂದು ಸೀರಿಯಲ್ ನಡೀತಾ ಇದೆ, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇದೆ. ನಾವ್ ಹೇಳಿದ್ದೇನು 25ನೇ ತಾರೀಕು ಕೊಡ್ತೀವಿ ಅಂತ ಕಮಿಟ್ಮೆಂಟ್. ಇವ್ರು 23ನೇ ತಾರೀಕೆ ಬಂದ್ಬಿಟ್ಟು ಸೆಟ್ ಅಲ್ಲಿ ಸರ್ 100 ಜನ ಇದಾರೆ ಸರ್, 100 ಜನದ ಮುಂದೆ ಗಲಾಟೆ ಮಾಡಿ, ಕಿರ್ಚಾಡಿ ಕೂಗಾಗಿ, ಈ ಅಮ್ಮ ಧಮಕಿ ಹಾಕಿ ಬೇರೆ ಗುವಾಹಟಿ 5 ತಿಂಗಳು ಸರ್. ಬೇಕಾದ್ರೆ ನಾನು ಸಾಕ್ಷಿ ತೋರಿಸ್ತೀನಿ ಸರ್. ಯಾಕಂದ್ರೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್. ಈ ನಮ್ ಸೀರಿಯಲ್ ಅಲ್ಲಿ ಯಾವ್ದು ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದಿಲ್ಲ, ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್. ಬೇಕಾದ್ರೆ ನಾನು ತೋರಿಸ್ತೀನಿ, ಪ್ರೂವ್ ಮಾಡ್ಬಿಡ್ಲಿ. 5 ತಿಂಗಳು ಪೇಮೆಂಟ್ ನಾವು ಕೊಡ್ಬೇಕು ಅನ್ನೋದನ್ನ ಪ್ರೂವ್ ಮಾಡ್ಲಿ. 2.5 ಲಕ್ಷ ಟ್ರಾನ್ಸಾಕ್ಷನ್ ಇರುತ್ತಲ್ವಾ? ಏನ್ ಸರ್? ಓಕೆ ಸರ್, ಓಕೆ ಅನಿಲ್ ಸರ್, ಹಂಗೆ ಇರಿ. ಹಂಸವ್ರು ಇದ್ದಾರೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಮೇಡಮ್. ಹಂಸವ್ರ ಇವ್ರಿದ್ದಾರೆ, ಅನಿಲ್ ಅವ್ರು ಇದ್ದಾರೆ ನೋಡಿ, ಮಾತಾಡಿ. ಅನಿಲ್ ಅವ್ರು ಇದ್ದಾರೆ. ಏನ್ ಸರ್ ಮಾತಾಡೋದು ಅವ್ರ ಹತ್ರ? ಅವ್ರು ಮಾತಾಡೋದಾಗಿದೆ, ನಾವು ಮಾತಾಡಿದ್ರೆ ರೌಡಿಸಮ್ ಅಂತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಹೋಗ್ಬಿಟ್ಟು. ಏನ್ ಮಾತಾಡಲ್ಲ ಸರ್ ಅವ್ರ ಹತ್ರ? ಇದೆಯಲ್ಲ ಸರ್, ಯಾವ ಗಂಡಸು ಆತರ ಮಾತಾಡಲ್ಲ ಸರ್. ಅಷ್ಟು ಹೊಲಸು ಕೆಟ್ಟ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಮಾತಾಡುವಂತ ಹೆಂಗ್ ಆಕೆ? ಕೆಳಗಿಟ್ಟು ಬಟ್ ಯಾಕೆ ಮಾತಾಡ್ತೀವಿ ಅಂತಂದ್ರೆ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಮಾತಾಡ್ತೀವಿ. ಪೇಷನ್ಸ್ ಆಗಿ ನಾವು 5 ತಿಂಗಳಿಂದ ವೆಯ್ಟ್ ಮಾಡ್ಬಿಟ್ಟು ಮಾತಾಡ್ತಾ ಇದೀವಿ. ಫಸ್ಟ್ ದಿನ ಕೆಳಮಟ್ಟದಲ್ಲಿ ಮಾತಾಡಿಲ್ಲ ನಾವು. ಆಯ್ತಾ? ನಾವು ಹೋಗಿದ ತಕ್ಷಣ ರೌಡಿಸಮ್ ಮಾಡ್ತೀವಿ ಅಂತಂದ್ರೆ ಇನ್ನೇನ್ ಮಾತಾಡ್ಬೇಕು? ಹಂಸವ್ರೆ, ಅನಿಲ್ ಅವರೇ ಒಂದ್ ನಿಮಿಷ. ಹಂಸವ್ರೆ, ಈಗ 5 ತಿಂಗಳು ಪೇಮೆಂಟ್ ಬಾಕಿ ಇಲ್ಲ.
ಸಾರಿ ಮೇಡಮ್, ಒಂದು ನಿಮಿಷ. ಈಗ 5 ತಿಂಗಳು ಪೇಮೆಂಟ್ ಬಾಕಿ ಇಲ್ಲ ಅಂತಿದಾರಲ್ಲ ಅನಿಲ್ ಅವರು. ಪ್ರೂವ್ ಮಾಡ್ಲಿ ಬಾಕಿ ಇಲ್ವಂತ? ಬಾಕಿ ಇಲ್ಲ ಅವ್ರ ಪ್ರಕಾರ ಎಷ್ಟು ತಿಂಗಳು ಪೇಮೆಂಟ್ ಬಾಕಿ ಇದೆ ಅಂತ ಅಷ್ಟು ತಿಂಗಳು ಫಸ್ಟ್ ಕ್ಲಿಯರ್ ಮಾಡ್ತೀನಿ. ಯಾರ್ದು ಅವ್ರ ಪ್ರಕಾರನೇ ಹೋಗ್ತೀನಿ. ನಾನು 5 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ ನಾನು. ಎಷ್ಟು ಬಾಕಿ ಇದೆ ಅನಿಲ್ ಅವರೇ? ಹಂಸ ಅವ್ರದ್ದು ಎಷ್ಟು ಬಾಕಿ ಇದೆ? ಫೆಬ್ರವರಿ ಮಾರ್ಚ್ ಬರ್ಬೇಕು. 3 ತಿಂಗಳು. ಅವ್ರ ಪ್ರಕಾರ ಎಷ್ಟು ತಿಂಗಳು ಪೇಮೆಂಟ್ ಬಾಕಿ ಇದೆ? ನಿಮ್ಮ ಹತ್ರ ಹೇಳಿದ್ರು 5 ತಿಂಗಳು ಅಂತ. ಈಗ ನಮ್ಮ ಹತ್ರ ಹಿಂಗ್ ಮಾತಾಡ್ತಾರೆ. ಇಂಥವ್ರನ್ನ ಹೆಂಗೆ ಸರ್ ನಂಬ್ತೀರಾ? ನಾವ್ ನಿಮ್ ತರ ಇದು ಮಾಡ್ತೀರಾ ನೀವು? ಇಂಥ ಕಲಾವಿದರಿಂದನೇ ಸರ್ ಇವತ್ತು ಇಂಡಸ್ಟ್ರಿ ಆಗಿದೆ ಅಂದ್ರೆ ಇಂಥ ಕಲಾವಿದರಿಂದನೇ ಆಗಿರೋದು. ತಿಳ್ಕೊಳ್ಳಿ, ನಿರ್ಮಾಪಕರು ಎಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಕೂಡ. ಯಾರೆಂದು ಹೇಳಿ ಇಂಥ ಕಲಾವಿದರಿಂದಾನೆ. ಇವತ್ತು ಇವರೆಲ್ಲ ನಮ್ಮಂತ ನಿರ್ಮಾಪಕರಿಗೆ ಸಪೋರ್ಟ್ ಮಾಡಿದ್ರೆ ಇವತ್ತು ನಾವು ಎಷ್ಟೋ ಮಟ್ಟಿಗೆ ಅನಿಲ್ ಸರ್ ಒಂದು ನಿಮಿಷ ಇರಿ. ಅನಿಲ್ ಸರ್ ದಯವಿಟ್ಟು ಪ್ಲೀಸ್. ಸಿಂಪಲ್ ಆಗಿ ಹೇಳ್ತಿದ್ದಾರೆ, ನೀವೊಂದು ಮೇಲ್ ಮಾಡಿ ನಮ್ಗೆ ಆರ್ಟಿಸ್ಟ್ ಗಳಿಗೆಲ್ಲ ಪೇಮೆಂಟ್ ಮಾಡ್ತೀನಿ ಅಂತ, ನಾವು ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಚಾನಲ್ ಅವರು. ಮೇಡಮ್ ಈಗ ಹಂಸ ಮೇಡಮ್ ಚಾನಲ್ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರ ತಲೆ ಮೇಲೆ ಕೂಬೆ ಕುತ್ಕೊಂಡು ಓಡಾಡ್ತಾ ಇರೋದು. ಯಾಕಪ್ಪ ನೀನ್ ಒಂದ್ ಮೇಲ್ ಮಾಡು, ಚಾನಲ್ ಅವ್ರು ದುಡ್ಡು ರಿಲೀಸ್ ಮಾಡ್ತಾರೆ ನಮ್ಗೆ, ನಾವು ಇಸ್ಕೋತೀವಿ ಅವ್ರ ಹತ್ರ. ಯಾಕಾಗ್ತಾ ಇಲ್ಲ ಅದ್ ಮಾಡಕ್ಕೆ? ಮೇಡಮ್ ಈಗ 25ನೇ ತಾರೀಕು ಪೇಮೆಂಟ್ ಡೇಟ್ ಅಂತೆ, ನೀವು ಅದಕ್ಕೆ ಮುಂಚೆನೆ ಕೇಳ್ತಾ ಇದೀರಿ ಅಂತಾರಲ್ಲ ಅನಿಲ್ ಅವರು. ಸರ್ ಜನವರಿ, ಇದು ಏಪ್ರಿಲ್, ಯಾವ 25ನೇ ತಾರೀಕು ಸರ್? ಹೇಳಿ ಅನಿಲ್ ಅವರು, ಇದಕ್ಕೆ ಉತ್ತರ ಕೊಡಿ ಸರ್. ಹೌದು, ಅದನ್ನೇ ಅಲ್ವಾ ಸರ್ ನಾ ಫಸ್ಟ್ ಅದನ್ನೇ ಹೇಳಿದ್ದು. ಏನಕ್ಕಂದ್ರೆ ನಮ್ಗೆ ಇಮಿಡಿಯೇಟ್ ಚೇಂಜ್ ಮಾಡಿದಾಗ ನಮ್ಗೆ ತುಂಬಾ ಫೈನಾನ್ಷಿಯಲ್ ಬರ್ಡನ್ ಆಯ್ತು. ಬರ್ಡನ್ ಆದಾಗ ನಾವು ಕೊಡಲ್ಲ ಅಂತ ಹೇಳ್ತೀವಿ. ಬೇರೆಯವರಿಗೆಲ್ಲ ಪೇಮೆಂಟ್ ಮಾಡಿದ್ದಾರೆ, ನನಗೆ ಚೈತ್ರಾಗೆ ಸರ್ ಮೊನ್ನೆ 25ನೇ ತಾರೀಕು ನಮ್ಗೆ ಇಷ್ಟು ಕಷ್ಟ ಇದ್ರು, ಫೈನಾನ್ಷಿಯಲಿ ನಂಗೆ ಇಷ್ಟು ಪ್ರಾಬ್ಲಮ್ ಇದ್ರು ಕೂಡ ಎಲ್ಲರದು 25% ಪೇಮೆಂಟ್ ಮಾಡಿದೀವಿ ಸರ್. ಪೇಮೆಂಟ್ ಮಾಡಿದೀವಿ. ಇವ್ರು ಯಾಕೆ ಮಾಡಿಲ್ಲ ಅಂದ್ರೆ ಅವತ್ತು ಬಂದುಬಿಟ್ಟು ಸೆಟ್ ಅಲ್ಲಿ 23ನೇ ತಾರೀಕು ಬಂದು ಧಮಕಿ ಹಾಕ್ಬಿಟ್ಟು ನನಗೆ ಏನೂ ಬೇಕಾಗಿಲ್ಲ, ನಾನು ಲೀಗಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರು. ಲೀಗಲ್ ಆಗಿ ಹೋಗ್ತೀನಿ ಅಂದಾಗ ನಾವು ನಮ್ ಲಾಯರ್ ಕೇಳಿದ್ರೆ ಲೀಗಲ್ ಆಗಿ ಹೋಗ್ತಾರೆ ಅಂದ್ರೆ ಲೀಗಲ್ ಆಗಿ ಹೋಗ್ತಾ ತಗೊಳ್ಳಿ ಬಿಡಿ ಅಂತ ಹೇಳಿ ಇದು ಮಾಡೋಣ. ಹಂಗಾಗಿ ನಾವು ಡ್ರಾಪ್ ಮಾಡಿದ್ದು. ಇಲ್ಲ ನಾವ್ ಯಾಕೆ ಇವ್ರಿಗೆ ಇದು ಮಾಡೋಣ ಸರ್? ನಮ್ಗೆಲ್ಲರೂ ಒಂದೇ ಸರ್. ಅಂತ ಟೈಮ್ ನಾನು 6 ವರ್ಷ 6ರಿಂದ 7 ವರ್ಷ ಆಯ್ತು ಸರ್ ನಾನು ನಿರ್ಮಾಪಕನಾಗಿ ಸೀರಿಯಲ್ ಅಲ್ಲಿ 5ರಿಂದ 6 ಸೀರಿಯಲ್ ಪ್ರೊಡಕ್ಷನ್ ಮಾಡಿದ್ದೀನಿ ನಾನು. ಆಯ್ತಾ, ನಾನೊಂದು ಸೀರಿಯಲ್ ಮಾಡಿದೆ ಹೇಳಿ ಹೋಗೋ ಕಾರಣ ಅಂತ, ಅದು ಟೆಲಿಕಾಸ್ಟೇ ಆಗಿಲ್ಲ ಸರ್. ಅದು ಅಂತ ಸೀರಿಯಲ್ ಪೇಮೆಂಟ್ 1 ರೂಪಾಯಿ ಇಸ್ಕೊಂಡಿಲ್ಲ ನಾನು ಸರ್. ಈಗ ಇಬ್ರು ಮಾತಾಡಿ ಏನು ಅರ್ಥನೇ ಆಗಲ್ಲ ಸರ್. ಹಂಸ ಮೇಡಮ್, ಈಗ ನೀವು ಅವ್ರು ಅಪ್ಸ್ಕೊಂಡಾಗಿದ್ದಾರೆ, ತಲೆ ಮರೆಸ್ಕೊಂಡಿದ್ದಾರೆ ಅಂತೀರಿ. ಈಗ ಅವ್ರು ಇಲ್ಲ ನಾನು ಸಿಗೋ ಥರನೇ ಇದ್ದೀನಿ, ನನ್ನ ಮನೆ ಹತ್ರ ಬಂದು ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಬಗ್ಗೆ ಹೇಳ್ತಾರೆ. ಸರ್ ಅಲ್ಲ ಸರ್, ನೀವೇ ಹೇಳಿ ಸರ್, ನಾನು ಏನ್ ಮಾಡ್ಬೇಕಂತ ನೀವೇ ಹೇಳಿ ಸರ್. ನಾನು ನಿಮ್ಮ ಮಾತು ಕೇಳ್ತೀನಿ, ಹೇಳಿ ಸರ್ ಏನ್ ಮಾಡ್ಬೇಕು ನಾನು ಹೇಳಿ ಸರ್. ನನಗೆ ದುಡ್ಡು ಬಂದಿಲ್ಲ, ನಾನು ಏನ್ ಮಾಡ್ಬೇಕು ನೀವೇ ಹೇಳಿ. ನಾನು ಅಂಗಡಿ ಹತ್ರನೂ ಹೋಗಂಗಿಲ್ಲ, ಮನೆ ಹತ್ರನೂ ಹೋಗಂಗಿಲ್ಲ, ಅವ್ರ ಹೋಗಲ್ಲ, ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರು ರಿಸೀವ್ ಮಾಡಲ್ಲ. ಹಿಂಗೆಲ್ಲ ಮಾಡ್ಬೋದು ಸರ್? ಈ ತರ ಇದೆಯಾ ನಮ್ಮ ಇದರಲ್ಲಿ? ನಮ್ಮ ಇಂಡಿಯಾ ಕಾನೂನಲ್ಲಿ ಹಿಂಗೆಲ್ಲ ಇದೆಯಾ? ಈ ತರ ಯಾರು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು ಹಂಗಂದ್ರೆ? ನಾಳೆ ಜನ ಬಂದು ಸಾಯಿಸ್ಬಿಡ್ತಾರೆ, ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಸಾಯಿಸ್ತೇ ಅಂತಾರೆ. ಅವಾಗ ಏನ್ ಮಾಡೋದು ನಾವು? ಹೋಗ್ಬಿಟ್ಟು ಹೋಟ್ಲು ತೆಗಿ ಅಂತ ಯಾವ ಕಾನೂನನ್ನು ಹೇಳ್ಕೊಟ್ಟಿಲ್ಲ. ತಿಂಗಳು ಕರೆಕ್ಟ್ ಪೇಮೆಂಟ್ ಹಾಕ್ತೀನಿ ಅಂದ್ಮೇಲೆ ಮುಚ್ಕೊಂಡು ಹಾಕ್ಬೇಕಲ್ಲ ಪೇಮೆಂಟ್ ನ. ಮೇಡಮ್ ನೋಡಿ ಭಾಷೆ ನೋಡಿ ಸರ್, ನೋಡಿ ಭಾಷೆ ಪ್ಲೀಸ್ ಬೇಡ, ಅದೆಲ್ಲ ಬೇಡ. ಈಗ ಹೇಳಿ ಮುಂದೆ ಏನ್ ಮಾಡ್ತೀರಿ ನೆಕ್ಸ್ಟ್? ಏನೇ ಇರ್ಬೋದು 1000 ಅಲ್ವಾ? ನಾವು ಉಪವಾಸ ಬಿದ್ದಿದೀವೋ, ಇಷ್ಟು ತಿಂಗಳು ಸಂಬಳ ಕೊಟ್ಟಿದೀವಿ, ಒಂದಷ್ಟು ಸಂಸಾರ ನಾವು ಇದು ಮಾಡಿದೀವಿ. ಆಡೋ ಭಾಷೆ ನೋಡಿ ಸರ್, ಟಿವಿನಲ್ಲೇ ಇಂಥ ಭಾಷೆ ಮಾತಾಡ್ತಾರೆ. ನಾ ಹೇಳ್ತಿದ್ದೀನಲ್ಲ ಹೊರಗಡೆ. ಓಕೆ, ಹಂಸ ಅವ್ರ ಕಾಲ್ ಕಟ್ ಆಗಿದೆ. ಅನಿಲ್ ಸರ್, ಹಂಸ ಅವ್ರ ಕಾಲ್ ಕಟ್ ಆಗಿದೆ, ಹೇಳಿ ಸರ್. ನಾನು ಹೇಳಿದ್ದು ಟಿವಿ ಮುಂದೆನೆ ಹಿಂಗ್ ಮಾತಾಡ್ತಾರೆ. ನೀವು ಪರ್ಸನಲ್ ಆಗಿ ಮಾತಾಡೋದು ನೋಡ್ಬೇಕು ಸರ್. ಸ್ವಂತದ ಕೆಳಗಡೆ ಮಾತುಗಳು ಸರ್. ಒಬ್ಬ ನಿರ್ಮಾಪಕ ನಿರ್ದೇಶಕನಿಗೆ ಮಾತಾಡೋ ಮಾತುಗಳು ಸರ್. ಇವತ್ತಿನ ಕಲಾವಿದರು ಹಿಂಗ್ ಮಾಡೋದ್ರ ಇದು ಅಷ್ಟು ಹ್ಯೂಜ್ ಪೇಮೆಂಟ್ ಸರ್ ಇವ್ರಿಗೆಲ್ಲ ಕೊಡೋದು ನಾವು, ಇದು ಕಮ್ಮಿ ಅಲ್ಲ ಸರ್. ಅನಿಲ್ ಸರ್ ಕೇಸ್ ಹಾಕ್ತೀನಿ ಅದು ಇದಲ್ಲ ಅಂತವ್ರೆಲ್ಲ ಏನ್ ಮಾಡ್ತೀರಿ ಈಗ ಅಂತ ಸರ್ ನಾವು ಅವತ್ತಿಂದ ಅದನ್ನೇ ಸರ್ ಹೇಳ್ತಿರೋದು. ನೀವು ಲೀಗಲ್ ಆಗಿ ಹೋಗಿ ಏನಾದ್ರು ಮಾಡಿ, ಲೀಗಲ್ ಆಗಿ ಮಾಡಿ, ತೊಂದರೆ ಇಲ್ಲ. ಅದು ಬಿಟ್ಟು ಗೂಂಡಾಗಿರಿ ಮಾಡಬೇಡಿ ಬಂದು ಅಂತ. ಈಗ ನೋಡಿ ಸರ್, ಇವತ್ತಿನ ಇಡೀ ದಿವಸ ಬಿಸ್ನೆಸ್ ಹೋಯ್ತು ಸರ್ ನಂದು. ಯಾರು ಕೊಡ್ತಾರೆ ಸರ್? ನಾನು ಇರ್ಲಿ ಸರ್. ಓಕೆ, ಈಗ ಅವರು ಸರ್, ಈಗ ಅವ್ರು 2.5 ಲಕ್ಷ ಅಂತಿದ್ದಾರೆ ಸರ್. ನೀವ್ ಹೇಳಿ ಸರ್, ಎಷ್ಟು ಕೊಡ್ಬೇಕು ಹೇಳ್ಬಿಡಿ, ಅದನ್ನ ಹೇಳ್ಬಿಡಿ. 1 ಲಕ್ಷದ 1 ನಿಮಿಷ ಅಂತ ಹೇಳಿ 1,87,000 ಕೊಡ್ಬೇಕು ಸರ್. ಓಕೆ, ಅದ್ರಲ್ಲಿ 25% ಕೊಟ್ಬಿಡ್ತಿದ್ರಿ ನಾವು. ಮೊನ್ನೆ ಬಂದು ಲೀಗಲ್ ಆಗಿ ಹೋಗ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸುಮ್ಮನಾಗಿದ್ದು. ಹೋಗಿ ಲೀಗಲ್ ಆಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಏನ್ ಗೊತ್ತಾ ಸರ್, 100 ಜನದ ಮುಂದೆ ಹಿಂಗೆಲ್ಲ ಬಂದು ಗಲಾಟೆ ಮಾಡಿ ಎಲ್ಲ ಮಾಡಿ ಪೇಮೆಂಟ್ ಕೊಡಿ ಅಂತಂದ್ರೆ, ಈಗ ನೋಡಿ ಮಾನ ಹೋಯ್ತು, ಮರ್ಯಾದೆ ಹೋಯ್ತು. ನಾನು ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದಿದ್ದು ರೆಪ್ಯುಟೇಷನ್ ಆಯ್ತು. ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಸೀರೆ ಇಂಡಸ್ಟ್ರಿಲಿ ನನ್ನ ಹೆಸರು ಇದು ಮಾಡಿ ಸರ್, ಕೋರ್ಮಂಗ್ಲ ಅನಿಲ್ ಸರ್ ನನ್ನ ಹೆಸರು ಅಲ್ಲ. ಆಮೇಲೆ ಇದೆ ಮಾರ್ಕೆಟ್ ಅಲ್ಲಿ ಅಂತ ನೋಡಿ ಸರ್. ಇನ್ನೊಂದು ಮಾರ್ಕೆಟ್ ಅಲ್ಲಿ ಇದ್ರೆ ನೀವೇನಾದ್ರು ಮಾರ್ಕೆಟ್ ಅಲ್ಲಿ ಗೊತ್ತಿದ್ರೆ ನಿಮ್ಗೂ ಗೊತ್ತಿರುತ್ತೆ ನನ್ನ ಬಗ್ಗೆ ಸರ್. ಇನ್ನೊಂದು ಗುರುತರ ಆರೋಪ ಇದು, ತುಂಬಾ ಜನರಿಗೆ ನೀವು ಹಿಂಗೆ ಮಾಡಿದ್ದೀರಿ ಅಂದವ್ರೆ. ಯಾರಿಗೂ ಮಾಡಿಲ್ಲ ಸರ್. ಹೇಳಿದ್ನಲ್ಲ ಸರ್, ಹೇಳಿ ಹೋಗು ಕಾರಣ ಅನ್ನೋ ಸೀರಿಯಲ್ ಟೆಲಿಕಾಸ್ಟೇ ಆಗಿಲ್ಲ ಸರ್. ರವಿ ಬೆಳಗೆರೆ ಸರ್ದು
ಟೆಲಿಕಾಸ್ಟೇ ಆಗಿಲ್ಲ ಅದು ಹಂಗೆ ಬೇಡ ಇದು ಲಾಂಚ್ ಮಾಡೋದು ಬೇಡ ಅಂತ ಚಾನೆಲ್ ಇದ್ ಮಾಡಿದಾಗ ನಾನು ಪ್ರತಿಯೊಬ್ಬರದು ಪೇಮೆಂಟ್ ನಾನು ₹1 ಉಳಿಸ್ಕೊಳ್ಳಿಲ್ಲ. ಅವಾಗ ನಾನು ಹೇಳ್ಬೋದಾಗಿತ್ತು ನಂಗೆ ಲಾಂಚ್ ಆಗಿಲ್ಲ ನಾನು ಕೊಡಲ್ಲ ಅಂದಿದ್ರು ಏನೂ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಆದ್ರೂ ಒಬ್ಬರದು ₹1 ಇಟ್ಕೊಳ್ಳೋದು ಬೇಡ ಅಂತ ಇದಾಯ್ತು. ಬೇಕಾದ್ರೆ ನಾನು ಮಾಡಿರೋ ಅಷ್ಟು ಸೀರಿಯಲ್ದು ಹೆಸರು ಹೇಳ್ತೀನಿ. ಯಾವುದೇ ಆರ್ಟಿಸ್ಟ್ ಯಾವುದೇ ಟೆಕ್ನಿಷಿಯನ್ ಅನ್ನ ಹೋಗಿ ಹೇಳಿ ನಾನು ಏನಾದ್ರು ₹1 ಯಾರಾದ್ರೂ ಉಳಿಸ್ಕೊಂಡಿದ್ದೀನ ಅಂತ. ವೆರಿ ಬ್ಯಾಡ್ ಸರ್. ಅಲ್ಲ ತುಂಬಾ ಬೇಜಾರಾಗುತ್ತೆ ಸರ್, ಯಾಕೆಂದ್ರೆ ಸುಮಾರು ಜನ ಇದ್ರಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಆದ್ರೆ ಇಲ್ಲೇ ಈ ರೀತಿಯಾಗಿ ಆಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಈಗ ಏನ್ ಮಾಡ್ತೀರಿ ಸರ್ ಅನಿಲ್ ಸರ್ ನೆಕ್ಸ್ಟ್ ಏನಿದೆ ನೋಡಿ ಸರ್? ಈಗ ನಾನು ಸರ್ ಈ ಕೋಟಿ ದುಡ್ಡು ಹಾಕಿ ಸೀರಿಯಲ್ ಪ್ರೊಡಕ್ಷನ್ ಮಾಡಿದಂತ ಸರ್ ನಾನು ಇವತ್ತು ತಟ್ಟೆ ಲೋಟ ತೊಳಿತಾ ಇದ್ದೀನಿ ಸರ್ ಸ್ವಾಭಿಮಾನದಿಂದ. ಯಾರ ಮುಂದೆ ಕೈ ಚಾಚಿ ಊರ್ ಬಿಟ್ಟು ಓಡೋಗ್ದಲೆ ಅನ್ಯಾಯ ಮಾಡ್ದಲೆ ತಟ್ಟೆ ಲೋಟ ತೊಳಿತಾ ಇದ್ದೀನಿ. ಇವತ್ತು ಯಾರ್ಯಾರೋ ಒಂದಿಬ್ರು ಬಂದಿದ್ರು ಟಿವಿ ಅವರು, ಅವ್ರೇನಾದ್ರು ವಿಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಸಿಗ್ಬುತ್ತೇನೋ ಅದು. ಎಂಜಿಲ್ ತಟ್ಟೆ ಇಸ್ಕೊಂಡು ನಾನು ಜೀವನ ಮಾಡ್ತಿದ್ದೀನಿ ಇದ್ ಮಾಡ್ಕೊಂಡು. ಆ ಪರಿಸ್ಥಿತಿಗೆ ಬಂದಿದೀವಿ ನಾವು. ಇವ್ರು ಹಿಂಗ್ ಕುಣಿತಾರೆ. ಏನ್ ಸರ್ ಇಷ್ಟು ತಿಂಗಳು 7 ವರ್ಷದಿಂದ ಒಬ್ರಿಗೂ ₹1 ಮೋಸ ಮಾಡಿಲ್ಲ ಸರ್. ಇದೇ ಸೀರಿಯಲ್ 8 ತಿಂಗಳು ಪೇಮೆಂಟ್ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಎಲ್ಲಾರ್ಗು. ಸ್ವಲ್ಪ ಜನ ಸಹಿಸ್ಕೋಬಹುದಲ್ಲ ಸರ್? ಪಾರ್ಷಿಯಲ್ ಪೇಮೆಂಟ್ ಮಾಡ್ತಿದೀವಿ. ಏನ್ ಎಲ್ಲ ಹೋಗ್ತೀರಿ ಸರ್? ಈಗ ಏನ್ ಮಾಡಿ ಹಿಂಗೆಲ್ಲ ಗಲಾಟೆ ಮಾಡಿ ನಮ್ ಸಾಯಿಸ್ಬಿಟ್ರೆ ದುಡ್ಡು ಸಿಗುತ್ತಾ ಸರ್? ದುಡಿಯಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ವಾ ಸರ್? ದುಡಿಯಕ್ಕೆ ಅವಕಾಶ ಮಾಡ್ಕೊಟ್ರೆ ನಾವು ತೀರ ನೋಡಿ ಶೂಟಿಂಗ್ ಸೆಟ್ ಬರ್ತಾರೆ, ಗಲಾಟೆ ಮಾಡ್ತಾರೆ. ನಾವ್ ಎಲ್ಲೋ ಒಂದ್ ಕಡೆ ಏನೋ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಜೀವನ ಮಾಡೋಣ ಅಂತ ಅಲ್ಲೇನೋ ಇದ್ ಮಾಡಿದ್ರೆ ಅಲ್ಲೂ ಬಂದು ಗಲಾಟೆ ಮಾಡ್ತಾರೆ. ನಾವ್ ಎಲ್ಲಿ ಹೋಗೋಣ ಸರ್? ಹೆಂಗ್ ಜೀವನ ಮಾಡೋಣ ಸರ್? ಅಲ್ಲ ಇವರೊಬ್ಬರೇನಾ ಪೆಂಡಿಂಗ್ ಇರೋದು? ಇವರೊಬ್ರಿಗೆ ಮಾತ್ರ ಕೊಡ್ಬೇಕಾಗಿರೋದು ಹೇಗೆ? ಇಲ್ಲ ಸರ್, ಎಲ್ಲರಿಗೂ ಪೆಂಡಿಂಗ್ ಇದೆ ಸರ್. ಜನವರಿ, ಫೆಬ್ರವರಿ, ಮಾರ್ಚ್ 7ನೇ ತಾರೀಕುವರೆಗೂ ಅಂದ್ರೆ 2.5 ತಿಂಗಳು ಲೆಕ್ಕದಲ್ಲಿ ಪೆಂಡಿಂಗ್ ಇದೆ ಸರ್. ಜನವರಿದು ಮೊನ್ನೆ 25ನೇ ತಾರೀಕು ಪಾರ್ಷಿಯಲ್ ಪೇಮೆಂಟ್ ಮಾಡಿದ್ವಿ. ಅಂದ್ರೆ 25% ಅಷ್ಟು ಪೇಮೆಂಟ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಇನ್ವೆಸ್ಟ್ಮೆಂಟ್ ಏನೋ ಇನ್ವೆಸ್ಟರ್ಸ್ ಇದೆ, ಬ್ಯಾಂಕ್ ಲೋನ್ ಇದೆ, 1 ಕೋಟಿ ಸಾಲ ಸರ್. ಎಲ್ಲರಿಗೂ ಸಮಾಧಾನ ಮಾಡ್ಬೇಕು ಕೊಟ್ಟು ಸಡನ್ ಆಗಿ ನಮ್ಗೆ ಎಲ್ಲಿಂದ ದುಡ್ಡು ಹುಟ್ಟುತ್ತೆ? ಇರೋ ಬರೋದನ್ನೆಲ್ಲ ಮಾರಿ ಹಿಂಗ್ ಕೊಟ್ಟಿದೀವಿ. ಹಿಂಗೇನಾದ್ರು ಒಂದು ಸಣ್ಣ ಬಿಸ್ನೆಸ್ ಏನೋ ಮಾಡಿ ಅದರ ಬರೋ ಒಂದಷ್ಟು ದುಡ್ಡನ್ನ ತೆಗೆದುಕೊಟ್ಟು ಹಂಗೇನೋ ಕ್ಲಿಯರ್ ಮಾಡೋಣ ಅಂತ ಟೈಮ್ ಕೇಳಿದ್ರೆ ಬರೀ ಮಾರ್ಚ್ 8ನೇ ತಾರೀಕು ಸರ್ ನಮ್ದು ಲಾಸ್ಟ್ ಆಗಿರೋದು ಸೀರಿಯಲ್. ಅಲ್ಲ, ಮಾರ್ಚ್ 20ನೇ ತಾರೀಕು ನಮ್ದು ಎಂಡ್ ಆಗಿರೋದು ಪ್ರೊಡಕ್ಷನ್. ಮಾರ್ಚ್ 20 ಇವತ್ತು ಎಷ್ಟು ಸರ್? ಮೇ 1 ಸರ್. 1.5 ತಿಂಗಳು ಸರ್. ಇಷ್ಟು ದೊಡ್ಡ ಯೂಜ್ ಅಮೌಂಟ್ 1.5 ತಿಂಗಳಿಗೆ ಇಷ್ಟೆಲ್ಲ ರಾದಂತ ಮಾಡೋ ಅವಶ್ಯಕತೆ ಇದೆಯಾ ಸರ್? ನಾನು ಮಾರ್ಕೆಟಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತೆ ಸರ್? ಈಗ ಎಷ್ಟು ಅವಮಾನ ಸರ್. ನಮ್ ದುಶ್ಮನ್ಗಳೆಲ್ಲ ಎಷ್ಟು ಜನ ಇರ್ತಾರೆ, ಅವ್ರಿಗೆಲ್ಲ ಹಾಲು ಕುಡ್ದಂಗ ಆಗಲ್ವಾ ಸರ್ ಇದು? ಇವ್ರು ಕೊಡೋ 1,87,000 ಪೇಮೆಂಟ್ ಸರ್. ನಾನ್ ಕಳ್ಕೊಂಡಿರೋ ಸರ್ 1 ಕೋಟಿ ಸರ್. ಬದುಕಕ್ಕೆ ಬಿಡಲ್ಲ ಅಂದ್ರೆ ಸಾಲ ಹೆಂಗ್ ಸರ್ ತೀರ್ಸೋದು? ನನ್ನ ಮಗಳು, ಸಣ್ಣ ಮಗಳು, ಇದನ್ನೆಲ್ಲ ನೋಡಿ ಅವಳು ಏನಾದ್ರು ಮೆಂಟಲಿ ಪ್ರಾಬ್ಲಮ್ ಆದ್ರೆ ನಾನು ಎಲ್ಲಿ ಸರ್ ಹೋಗ್ಲಿ? ಓಕೆ ಸರ್, ಏನ್ ಅನ್ಸ್ತಾ ಇದೆ ಗೊತ್ತಾ ಸರ್? ಒಂದಷ್ಟು ಜನ ಸೀನಿಯರ್ಸ್ ಕುತ್ಕೊಂಡು ಕಿರುತೆರೆಯ ಒಂದಷ್ಟು ಜನ ಸೀನಿಯರ್ಸ್ ಕುತ್ಕೊಂಡು ಮಾತನಾಡಿದ್ರೆ ಈ ಸಮಸ್ಯೆನ ಬಗೆಹರಿಸಬಹುದು ಅಂತ ಅನ್ನಿಸ್ತಾ ಇದೆ ಅನ್ನೋದು. ಸುಮ್ಮನೆ ದೊಡ್ಡದಾಗಿ ತಗೊಂಡೋಗೋದಕ್ಕಿಂತ ಎಲ್ಲಿ ಇದು ಸರ್? ಇದು ಇವಾಗ ಏನೋ ದೊಡ್ಡದಾಯ್ತು ಸರ್. ಇವರು ಇದು ಮಾಡಿದ್ರು ಹಂಗಾಗಿ ಇದು ಬಂತು ಸರ್. ಇದು ಯಾವಾಗಿಂದನೋ ನಡೀತಾ ಇದೆ ಸರ್. ನಿರ್ಮಾಪಕ ಒಂದು ಕಾಲು ಕಸ ಸರ್. ಇಲ್ಲಿ ಇವತ್ತಿಗೆ ಹೇಳ್ತೀನಿ ಕೇಳಿ, ಕಾಲು ಚಪ್ಪಲಿಗಿಂತ ಹೊಲಸಿನ ಪರಿಸ್ಥಿತಿಲಿ ಇದ್ದಾನೆ. ಕೋಟಿ ದುಡ್ಡು ಹಾಕಿ ಆ ಪರಿಸ್ಥಿತಿಲಿ ಈಗ ಸಿನಿಮಾಗ ಹೆಂಗೆ ಹೇಳ್ತಿದ್ರು, ಸೀರಿಯಲ್ ಕೂಡ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಸರ್. ಇನ್ನೂ ವರ್ಸ್ಟ್ ಆಗಿದೆ, ಸಿನಿಮಾಗಿಂತ ವರ್ಸ್ಟ್ ಆ ಪರಿಸ್ಥಿತಿಲಿ ಇದೆ. ಸಿನಿಮಾ ಕಲಾವಿದ್ರನ್ನ ಹ್ಯಾಂಡಲ್ ಮಾಡ್ಬಿಡ್ಬೋದು ನಾವು ಆರಾಮಾಗಿ, ಬಟ್ ಸೀರಿಯಲ್ ಕಲಾವಿದ್ರನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಸರ್. ಆ ಪರಿಸ್ಥಿತಿಗೆ ಬಂದಿದೀವಿ. ಏನ್ ಸರ್ ಅಷ್ಟೊಂದು ಅಮ್ಮ ದುಡ್ಡು ತಗೊಂಡು ದಿನಕ್ಕೆ ಕೊಡೋ ದುಡ್ಡು ಎಷ್ಟು ಸರ್? ಅಮ್ಮನಿಗೆ ಅಷ್ಟೊಂದು ದುಡ್ಡು ಕೊಟ್ಟು 12 ಗಂಟೆ ರೆಡಿ ಆಗಿ ನಾನು ಮಾಡೋದೇ ಹೆಂಗೆ ಗುರು, ನಾನು ಆಗೋದೇ ಹೆಂಗೆ ಗುರು ಅಂತಂದು ಕಾಸ್ಟ್ಯೂಮ್ ಚೇಂಜ್ ಹೋದ್ರೆ 1.5 ಗಂಟೆ ಬರಲ್ಲ. ಎಲ್ಲಿಂದ ತೆಗಿತಾನೆ ಸರ್ ಪ್ರೊಡ್ಯೂಸರ್ ದುಡ್ಡನ್ನ? ಚಾನಲ್ ಕಡೆಯಿಂದ ಇದಿರುತ್ತೆ ನಮ್ಗೆ, ಇವರೇ ಆರ್ಟಿಸ್ಟ್ ಹಾಕೋಬೇಕು ಅಂತ ಪ್ರಾಬ್ಲಮ್ಸ್ ಹೇಳಿದ್ರೆ ನಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಅವರು ಕಮರ್ಷಿಯಲ್ ಬಿಸ್ನೆಸ್ ಇರುತ್ತೆ, ಅವ್ರಿಗೂ ಇದಾಗ್ಬೇಕಂತ ಇರುತ್ತೆ, ಹಂಗ್ ಮಾಡ್ತಾರೆ. ಇವ್ರುಗಳು ಅದನ್ನೇ ಯುಟಿಲೈಸ್ ಮಾಡ್ಕೊಂಡು ನಮ್ ರಕ್ತ ಇರ್ತಾರೆ ಸರ್ ಇವರು. ಇವ್ರು ಉದಾಹರಣೆ ಬಂತು ಅಷ್ಟೇ. ಇವ್ರಿಗೆ ಏನಂದ್ರೆ ಕಲಾವಿದ್ರು ಫೇಸ್, ನಾವು ಬಂದು ಕಂಪ್ಲೇಂಟ್ ಮಾಡಿದ್ರೆ ಅಥವಾ ನಾವು ಬಂದು ಈ ತರ ಬೀದಿಲಿ ನಿಂತ್ಕೊಂಡ್ರೆ ಎಲ್ಲರೂ ಅವ್ರ ಪರ ಅಯ್ಯೋ ಪಾಪ ಅಂತಾರೆ. ಒಂದು ಇದು ಬೇರೆ ಟ್ರಂಪ್ ಕಾರ್ಡ್ ಬೇರೆ ಇರುತ್ತಲ್ಲ, ಹೆಣ್ಮಗಳು ಅನ್ನೋ ಒಂದು ಟ್ರಂಪ್ ಕಾರ್ಡ್ ಬೇರೆ ಇರುತ್ತೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಚೆನ್ನಾಗಿ ಇದ್ ಮಾಡ್ಕೋಬಹುದು ಅನ್ನೋ ತರದಲ್ಲಿ ಇವ್ರ ಲೆಕ್ಕಾಚಾರಗಳು ಅಷ್ಟೇ. ಈ ಅಮ್ಮನ ಮಾಡಿರೋ ಸೀರಿಯಲ್ ಎಲ್ಲ ರೀಪ್ಲೇಸ್ ಸರ್. ಯಾವ ಪ್ರೊಡ್ಯೂಸರ್ ಕೇಳಿ ಎಷ್ಟು ರಕ್ತ ಇರಿದೇಳಿ ಅಮ್ಮ ಅಂತ ಗೊತ್ತಾಗುತ್ತಾ? ಮಾಡಿರೋ ಸೀರಿಯಲ್ ಎಲ್ಲ ರೀಪ್ಲೇಸ್ಗಳೇ, ಯಾರು ಕಂಟಿನ್ಯೂ ಮಾಡಲ್ಲ. ಓಕೆ ಅನಿಲ್ ಸರ್, ಎಸ್, ನಮ್ಮ ಸಮಸ್ಯೆ ಇದೆ, ಅದು ಆದಷ್ಟು ಬೇಗ ಸಾಲ್ವ್ ಆಗಲಿ ಸರ್. ಆ ಒಂದು ಆಶಯದೊಂದಿಗೆ ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿ.